ಟ್ರಾಫಿಕ್. I don't like it. ಸದ್ಯ ನಮ್ಮ ಬೆಂಗಳೂರು ಪ್ರಪಂಚದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಹೊಂದಿರುವಂಥ ನಗರಗಳ ಲಿಸ್ಟ್ನಲ್ಲಿ ಟಾಪ್ 3 ಪೊಸಿಷನನ್ನು ಪಡ್ಕೊಂಡಿದೆ. ಅದು ಬಿಡಿ, ನಮ್ಮ ದೇಶದಲ್ಲೇ ಪ್ರಮುಖ 3 ನಗರಗಳು ಟಾಪ್ 5 ಲಿಸ್ಟ್ನಲ್ಲಿದ್ದಾವೆ. ಅದು ಟಾಪ್ 2, ಟಾಪ್ 3, ಟಾಪ್ 4ನಲ್ಲಿ. ಹಾಗಿದ್ರೆ ಟಾಪ್ 1ನಲ್ಲಿ ಯಾವುದಿದೆ? ಟಾಪ್ 1ನಲ್ಲಿ ಕೊಲಂಬಿಯಾದ ಬಾರಂಗ್ಪೀಲಾ ಅನ್ನುವಂಥ ನಗರ ಟಾಪ್ 1ನಲ್ಲಿದೆ. ಇದಾದ ನಂತರ ಆ್ಯಸ್ ಯೂಶುವಲ್ ಸೆಕೆಂಡ್ನೇ ಸ್ಥಾನದಲ್ಲಿ ನಮ್ಮ ಕಲ್ಕತ್ತಾ ಇದೆ. ಟಾಪ್ 3ಯಲ್ಲಿ ಬೆಂಗಳೂರು ಮತ್ತು ಟಾಪ್ 4ರಲ್ಲಿ ಪುಣೆ, ಟಾಪ್ 5ನಲ್ಲಿ ಲಂಡನ್. ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತಂದರೆ IT-BT ಸೆಕ್ಟರ್ಗಳು ಮತ್ತು ತುಂಬ ದೊಡ್ಡ ಇಂಡಸ್ಟ್ರಿಗಳು ಈ ಒಂದು ಪ್ಲೇಸ್ಗಳಲ್ಲಿ ಅಂದರೆ ಮೇಜರ್ ಈ ಸಿಟಿಗಳಲ್ಲಿ ತುಂಬಾ ಜಾಸ್ತಿ ಇರೋದರಿಂದ ಕಾಮನ್ನಾಗಿ ಇಲ್ಲಿ ಟ್ರಾಫಿಕ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನಂತಂದರೆ ಅದು ನಮ್ಮ ಗೌರ್ಮೆಂಟ್ ಕೈಯಲ್ಲಿದೆ. ಏನಂತಂದರೆ ಈ ಒಂದು IT-BT ಸೆಕ್ಟರ್ಗಳು ಏನಿದ್ದಾವೆ ಕೇವಲ ಒಂದೇ ಪ್ಲೇಸ್ಗೆ ಸೀಮಿತ ಆಗಿರದೇನೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಟ್ರಾಫಿಕ್ ಜಾಮ್ನ ಕಂಟ್ರೋಲ್ ಬಂದಂಗಾಗುತ್ತೆ. ಕೆಲವೊಂದು ಭಾಗದಲ್ಲಿರುವಂಥವ್ರಿಗೆ ಉದ್ಯೋಗನೂ ಸೃಷ್ಟಿ ಆದಂಗೆ ಆಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾರ್ವಜನಿಕ ಸಾರಿಗೆಗಳನ್ನು ಹೆಚ್ಚು ಬಳಸೋದ್ರಿಂದ ಈ ಒಂದು ಟ್ರಾಫಿಕ್ ಜಾಮ್ ಅನ್ನೋದು ಕಂಟ್ರೋಲ್ಗೆ ಬರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಇದಾಗಿತ್ತು ಇವತ್ತಿನ ಶಾರ್ಟ್ ಇನ್ಫಾರ್ಮೇಷನ್. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಕನೆಕ್ಟ್ ಆಗೋದು. ಸೊ ಲೆಟ್ಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕನೆಕ್ಟ್ ನಾವು ಸಿಗೋಣ ಮತ್ತೊಂದು ಶಾರ್ಟ್ ವಿಡಿಯೋದ ಮೂಲಕ. ಬಾಯ್.